ಬಸವನೆಂಬ ಬಾನಂಗಳದಲ್ಲಿ ಶಿವಶರಣರೆಂಬ ನಕ್ಷತ್ರಗಳು ಹೊಳೆಯುವುದನ್ನು ಕಂಡೆ. ಬಸವನೆಂಬ ಬಾನಂಗಳದಲ್ಲಿ ಶಿವಶರಣರೆಂಬ ನಕ್ಷತ್ರಗಳನ್ನು ಹೊಳೆಯುವ ಕಂಡೆ. ಆ ನಕ್ಷತ್ರಗಳಲ್ಲಿ ಧ್ರುವ ತಾರೆಯಂತೆ ಮಿಂಚಿದವರು ಅಂಬಿಗರ ಚೌಡಯ್ಯ. ಅಂತ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಇಂದು 21ನೇ ತಾರೀಕಿನಂದು ನಮ್ಮ ಸಂಸ್ಥೆಯಲ್ಲಿ ಆಚರಿಸುತ್ತಿರುವುದು ಒಂದು ಸೂಚಿಕದ ಸಂಗತಿಯೇ ಸರಿ. ಅಂತ ಅಂಬಿಗರ ಚೌಡಯ್ಯನವರ ಜನ್ಮದಿನದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರುತ್ತಾ ಈ ಒಂದು ಸಮಯದಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ನಾಮಾಂಕಿತವನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ ಅಂಬಿಗರ ಚೌಡಯ್ಯನವರ ಕುರಿತು ಒಂದೆರಡು ಮಾತಾಡಲಿಕ್ಕೆ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕಿಯರೊಂದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಈ ಅಂಬಿಗರ ಚೌಡಯ್ಯನವರು ಕ್ರಿಸ್ತಶಕ 1120ರಲ್ಲಿ ಜನಿಸ್ತಾರೆ. ಅವರ ಊರು ಯಾವುದಪ್ಪ ಅಂತಂದ್ರೆ ಈಗಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅಲ್ಲಿ ಸಮೀಪ ಇರುವಂತಹ ತುಂಗಭದ್ರಾ ನದಿ ದಡದಲ್ಲಿ ಸಮೀಪದಲ್ಲಿರತಕ್ಕಂಥ ಚೌಡದಾನಪುರ ಎನ್ನುವಂತ ಗ್ರಾಮದಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ವಿರೂಪಾಕ್ಷಪ್ಪ, ಅವರ ತಂದೆ ಹೆಸರು. ಅವರ ತಾಯಿ ಹೆಸರು ಪಂಪಾವತಿ ಎನ್ನುವಂತ ದಂಪತಿಗಳ ಉದರದಲ್ಲಿ ಅವರು ಜನಿಸ್ತಾರೆ. ಅವರ ಕಾಯಕ ವೃತ್ತಿಯೇ ಹೆಸರಿನಲ್ಲಿದೆ, ನಿಮಗೆಲ್ಲ ಗೊತ್ತಿದೆ, ಅಂಬಿಗರ ಚೌಡಯ್ಯ ಅಂತ. ಅಂಬಿಗ ವೃತ್ತಿಯನ್ನು ಮಾಡ್ತಾ ಇದ್ರು. ಅಂದ್ರೆ ಆ ಊರಿನ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜನರಿಗೆ ಹೋಗ್ಲಿಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಹಡಗಿನ ಮೂಲಕ ಜನರನ್ನ ಸಾಗಾಟ ಮಾಡುವಂತ, ಜನರನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸುವಂತ ಒಂದು ವೃತ್ತಿ, ಅಂಬಿಗ ವೃತ್ತಿಯನ್ನ ಅವರು ಮಾಡ್ತಾ ಇದ್ರು. ಅಂತ ಕಾಯಕ ಜೀವಿಯಾಗಿದ್ದವರು ಅಂಬಿಗರ ಚೌಡಯ್ಯ. ಇಂತಹ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯನವರಿಗೆ ಮದುವೆ ಆಗುತ್ತೆ, ಮುಂದೆ ಮಕ್ಕಳು ಕೂಡ ಆಗುತ್ತೆ. ಅವರು ಕಾಯಕ ಜೀವಿಗಳಾಗಿದ್ದಂತ ಸಮಯದಲ್ಲಿ ಈಗಿನ ಬಸವ ಕಲ್ಯಾಣ ಏನಿದೆಯಲ್ಲ, ಆ ಸಮಯದಲ್ಲಿ ಕಲ್ಯಾಣ ಅನ್ನುವಂಥದ್ದು ವಿಶ್ವದ ಮೊದಲ ಸಂಸತ್ತು ಅಂತ ಕರೀತಾರೆ. ಆ ಕಲ್ಯಾಣದಲ್ಲಿ ಬಸವಣ್ಣನವರಾಗಿರ್ಬೋದು, ಅದೇ ರೀತಿಯಾಗಿ ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಕೆಂಬಾವಿ ಭೋಗಣ್ಣ, ಕುರುಬ ಗೊಲ್ಲಾಳ, ಇತರ ಅನೇಕ ಶರಣೀಯರು ಅಲ್ಲೆಲ್ಲ ಇರ್ತಾರೆ. ಮಾದರ ಚೆನ್ನಯ್ಯ ಆಗಿರ್ಬೋದು, ಡೋಹರ ಕಕ್ಕಯ್ಯ ಆಗಿರ್ಬೋದು, ಈ ತರ ಶರಣರು ಇರುವಂತಹ ಸಮಯದಲ್ಲಿ ಕಾಶ್ಮೀರದಿಂದ ಒಬ್ಬ ರಾಜ ಬಂದಿರ್ತಾರೆ. ಕಾಶ್ಮೀರದಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಲ್ಯಾಣ ನಗರಕ್ಕೆ ಬಂದಿರ್ತಾರೆ. ಕಾರಣ ಏನಂತಂದ್ರ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಿಶ್ವದ ಅತ್ಯುತ್ತಮ ಚಿಂತನಾ ಮಂಥನ ಎನ್ನುವಂತ ಒಂದು ಶ್ರೇಷ್ಠವಾದಂತ ಚಿಂತನಾ ಸಭೆಗೆ ಆತ ಬಂದಿರ್ತಾನೆ. ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲರೂ ಸೇರಿರ್ತಾರೆ. ಅಂತ ಒಂದು ಕಣ್ತುಂಬಿಕೊಳ್ಳುವಂತಹ ದೃಶ್ಯನ ನೋಡ್ಬೇಕು. ಅವರಿಂದ ಚಿಂತನಾ ಮಂಥನವನ್ನು, ಅವರಿಂದ ಸತ್ಯ ಕಾಯಕವನ್ನ, ಅವರಿಂದ ವಿಚಾರಧಾರೆಗಳನ್ನ, ಜೀವನದ ಅಂತಿಮ ಸತ್ಯವನ್ನ ನಾವು ತಿಳ್ಕೊಳ್ಬೇಕು ಅಂತ ಕಾಶ್ಮೀರದಿಂದ ರಾಜ ಬಂದಿರ್ತಾರೆ. ಇಂಥ ಒಂದು ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಶ್ರೇಷ್ಠ ಕಾಯಕವನ್ನು ತಿಳಿದಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರು ಅವರ ಗಂಡ ಹೆಂಡತಿ ಸಮೇತ ಇಬ್ರು ಎಲ್ಲ ಮನೆ ಬಿಟ್ಟು ಬರ್ತಾರೆ. ಅವ್ರ ಹೊಲ ಮನೆ, ಅವ್ರು ಮಾಡುವಂತ ಅಂಬಿಗ ವೃತ್ತಿ ಎಲ್ಲವನ್ನು ಬಿಟ್ಟು ಕಲ್ಯಾಣಕ್ಕೆ ಬರ್ತಾರ. ಅಂಬಿಗರ ಚೌಡಯ್ಯ ದಂಪತಿ ಸಮೇತವಾಗಿ ಕಲ್ಯಾಣಕ್ಕೆ ಬರ್ತಾರ ಅನ್ನೋ ಸುದ್ದಿ ಬಸವಣ್ಣನವರಿಗೆ, ಅಲ್ಲಮ ಪ್ರಭುಗಳಿಗೆ ಗೊತ್ತಾಗುತ್ತಾ ಆ ಅಂಬಿಗರ ಚೌಡಯ್ಯ ಮತ್ತು ಅವರ ದಂಪತಿಗಳಿಗೆ ಹೂವಿನ ಮಳೆಗರೆದು ಅವರನ್ನ ಸ್ವಾಗತ ಮಾಡ್ತಾರ. ಅವರ ಸ್ವಾಗತ ಮಾಡುವುದನ್ನು ನೋಡಿ ಅಂಬಿಗರ ಚೌಡಯ್ಯ ಬಹಳಷ್ಟು ಪುಳಕಿತರಾಗ್ತಾರ. ಏನಿದು, ನಾವು ನೋಡಿದರೆ ನಮ್ಮನ್ನ ಇಡೀ ಸಮುದಾಯ ಕೀಳಾಗಿ ನೋಡುತ್ತೆ, ಈ ಸಮಾಜ ಕೀಳಾಗಿ ನೋಡುತ್ತೆ. ಶ್ರೇಷ್ಠರಾಗಿರ್ತಕ್ಕಂಥ ಬಸವಣ್ಣನವರು, ಅಲ್ಲಮ ಪ್ರಭುಗಳು ನಮ್ಮನ್ನು ಹೂವಿನ ಮಳೆಗರೆದು, ಪುಷ್ಪ ಗರಿಯನ್ನು ಕರೆದು ನಮ್ಮನ್ನ ಸ್ವಾಗತ ಮಾಡ್ತಾರಂದ್ರ ಇದು ಕಲ್ಯಾಣ, ಬರೇ ಕಲ್ಯಾಣ ಅಲ್ಲ, ನಮ್ಮ ಜೀವನದ ಕಲ್ಯಾಣ ಮಾಡಿರ್ತಕ್ಕಂಥ ಇದೊಂದು ಸ್ವರ್ಗ ಅಂತ ಭಾವಿಸ್ತಾರೆ ಎಲ್ಲಾ ಶರಣರು ಇರುವುದನ್ನು ನೋಡಿ. ಅಂತ ಅತ್ಯುತ್ತಮವಾದಂತ ಸಮಾನತೆ ಆ ಸಮಯದಲ್ಲಿ ಸಿಕ್ತು. ಆ ಸಮಯದಲ್ಲಿ ಅಂಧಕಾರ, ಅಜ್ಞಾನ, ಅನಕ್ಷರತೆ, ಭ್ರಷ್ಟಾಚಾರ, ಭಯೋತ್ಪಾದನೆ, ಸಮಾಜದಲ್ಲಿ ಶೋಷಣೆ ಇವೆಲ್ಲ ತುಂಬಿಕೊಳ್ಳುವಂತಹ ಸಮಯದಲ್ಲಿ ಅಂತ ಒಂದು ಪರಿಶುದ್ಧವಾದ ವಾತಾವರಣ ಕಲ್ಯಾಣದಲ್ಲಿರೋದು ನೋಡಿ ನಾನು ಇಲ್ಲೇ ಇರ್ಬೇಕಂತ ನಿರ್ಧಾರ ಮಾಡ್ತಾರ. ಅಂತ ಸಮಯದಲ್ಲಿ ಸಾಕಷ್ಟು ವಚನಕಾರರಲ್ಲಿ ಇರ್ತಾರ. ಅವರಿಂದ ಅನೇಕ ಮಾರ್ಗದರ್ಶನವನ್ನು ಪಡ್ಕೊಳ್ತಾರ. ಎಲ್ಲರೂ ಎಷ್ಟೋ ವಚನಗಳ ಅಂಕಿತನ ಇಟ್ಕೊಳ್ತಾರೆ. ಈ ಬಸವಣ್ಣನವರು ಕೂಡಲ ಸಂಗಮ ದೇವ, ಅಲ್ಲಮ ಪ್ರಭು, ಗುಹೇಶ್ವರ, ಈ ತರ ಎಲ್ಲರೂ ಒಂದೊಂದು ವಚನಗಳ ಅಂಕಿತನಾಮ ಇಟ್ಕೊಂಡ್ರ ಇವರು ಯಾವ ದೇವರ ಹೆಸರು ಇಟ್ಕೊಳ್ಳಲ್ಲ, ಸ್ವಂತ ಅವ್ರ ಹೆಸರಿನಲ್ಲೇ ಅಂಕಿತನಾಮ ಇಟ್ಕೊಳ್ತಾರೆ, ಅಂಬಿಗರ ಚೌಡಯ್ಯ. ಯಾಕಂತಂದ್ರೆ ಅವರು ಕಾಯಕ ಜೀವಿಗಳಾಗಿದ್ರು, ಕಾಯಕವೇ ಅವ್ರ ವೃತ್ತಿಯಾಗಿದ್ರು. ನಾವು ಈ ಸಮಯದಲ್ಲಿ ಅವ್ರ ಭಾವಚಿತ್ರ ಇಟ್ಟು ಪೂಜೆಗೆ ಇದ್ದು ಅವ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಅವ್ರು ಹೇಳಿರೋದು ನಾವು ಮಾಡಿರುವಂತ ಕಾಯಕ 12ನೇ ಶತಮಾನದಲ್ಲಿ ನಾವು ಏನ್ ಕಾಯಕ ಮಾಡಿದೀವಲ್ಲ ಅದೇ ತರ ನೀವೇನ್ ಈ ಸಮಯದಲ್ಲಿ 21ನೇ ಶತಮಾನದಲ್ಲಿ ನೀವೇನ್ ಕಾಯಕ ಮಾಡ್ತೀರೋ ಅದನ್ನ ನಿಷ್ಠೆಯಿಂದ ಮಾಡಿ. ನೀವೇನ್ ಮಾಡ್ತೀರಾ ನಿಷ್ಠೆಯಿಂದ ಮಾಡಿ. ಓದ್ತೀರಾ ನಿಷ್ಠೆಯಿಂದ ಓದಿ, ಪಾಠ ಕೇಳ್ತೀರಾ ನಿಷ್ಠೆಯಿಂದ ಕೇಳಿ. ಇಲ್ಲಿ ದೇಹ ಕೂತಿರ್ತದ, ಮನಸ್ಸು ಮತ್ತೆಲ್ಲೋ ಅಲ್ಲ. ಇದ್ರ ಬಗ್ಗೆ ಅವಾಗ ಹೇಳಿದ್ರು ಯಾರು, ಅಂಬಿಗರ ಚೌಡಯ್ಯ.
ಅದೇ ಸಮಯದಲ್ಲಿ ಅಂಬಿಗರ ಚೌಡಯ್ಯನವರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬರೇ ವಚನಗಳು ಬರೆಯೋದು, ಶರಣರಿಗೆ ಕೆಲಸದಲ್ಲಿ ಸಹಾಯ ಮಾಡೋದು ಅಷ್ಟೇ ಅಲ್ಲ. ಆ ಸಮಯದಲ್ಲಿ ಸರ್ಪ ಕಚ್ಚಿದಂತ ಹಾವು ಕಡಿದ್ರ ಹಳ್ಳಿನಲ್ಲಿ ಕೇಳಿರ್ತೇವೆ ನೀವು, ತಪ್ಪಲ ಕೊಡ್ತಾರಂತ. ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರ ಹಾವು ಕಡಿದವರಿಗೆ ಎಷ್ಟೋ ಜನರಿಗೆ ಉಚಿತವಾಗಿ ಯಾರ ಹತ್ರನೂ ಒಂದು ನಯ ಪೈಸೆ ತಗೊಳ್ತಿರ್ಲಿಲ್ಲ. ಹಾವು ಕಚ್ಚಿದವರಿಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಔಷಧಿ ನೀಡಿ ಅವ್ರನ್ನ ಬದುಕಿಸ್ತಾ ಇದ್ರು. ಅದನ್ನು ಈಗ ನಾವು ಕೆಲವು ಪುರಾಣಿಕರು ಕೆಲವು ಪುಸ್ತಕಗಳಲ್ಲಿ ಬರೀತಾರೆ, ಪವಾಡ ಅಂತ ಹೇಳ್ತಾರೆ. ಆ ತರ ಸತ್ತವರನ್ನು ಬದುಕಿಸಿದ್ರು ಅಂತ. ಅದು ಆ ತರ ಅಲ್ಲ. ವೈಜ್ಞಾನಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಹಾವು ಕಚ್ಚಿದಾಗ ಔಷಧಿ ನೀಡಿದ್ರು ಅವರು, ವೈದ್ಯರಾಗಿದ್ರು ಕೂಡ ಅವರು. ಅದೇ ರೀತಿ ಕುಷ್ಠರೋಗಿಗಳನ್ನ ಸೇವೆಯನ್ನ ಗಾಂಧೀಜಿ ಏನ್ ಹೇಳ್ತಾರೆ, ಜನ ಸೇವೆ ಜನಾರ್ದನ ಸೇವೆ ಅಂತ ಹೇಳಿದ್ರು. ಕುಷ್ಠರೋಗಿಗಳನ್ನ ಜ್ಯೋತಿ ಬಾಪುಲೆ ಅವರು ಕೂಡ ಏನ್ ಮಾಡ್ತಿದ್ರು, ಕುಷ್ಠರೋಗಿಗಳನ್ನ ನಿವಾರಣೆ ಮಾಡಿದ್ರು. ಗಾಂಧೀಜಿ ಅವರು ಕೂಡ ನಿವಾರಣೆ ಮಾಡಿದ್ರು. ಅವರೆಲ್ಲರಿಗೂ ಮೂಲ ಪ್ರೇರಣೆ ಹಿಂದೆ 12ನೇ ಶತಮಾನದಲ್ಲಿ ಸಿಕ್ಕಿತ್ತು. ಅಂಬಿಗರ ಚೌಡಯ್ಯನವರು ಸರ್ಪ ಕಡಿದವರಿಗೆ ಔಷಧಿ ನೀಡ್ತಾ ಇದ್ರು. ಕುಷ್ಠರೋಗಿಗಳ ಸೇವೆ, ಕುಷ್ಠರೋಗಿಗಳನ್ನ ನೀವೇನಾದ್ರೂ ಮೊಬೈಲ್ ನೋಡ್ತಾ ಇದ್ರೆ ಕುಷ್ಠರೋಗಿ ಫೋಟೋ ನೋಡಿ, ಅವ್ರು ನೋಡಿದ್ರೆ ಸಮೀಪ ಹೋಗೋದಿಲ್ಲ, ಎಷ್ಟೋ ಜನ ಮನೆ ಬಿಟ್ಟು ಹೋಗ್ತಾರೆ. ಅಂತ ಕುಷ್ಠರೋಗಿಗಳ ಸೇವೆ ಮಾಡ್ತಾರೆ, ಗಂಟೆ ಹೆಂಡತಿ ಕೈಯಿಂದನೇ ಸ್ವತಃ ಅಂತ ಸೇವೆಯನ್ನು ಮಾಡ್ತಾರ. ಇದೆಲ್ಲವನ್ನು ನೋಡಿ ಆ ಸಮಯದಲ್ಲಿ ಇರ್ತಕ್ಕಂಥ ಒಬ್ಬ ರಾಜ ಒಂದು ಊರಿನಲ್ಲಿ ಇರ್ತಕ್ಕಂಥ ಇಡೀ ಜಮೀನನ್ನೇ ಅವ್ರಿಗೆ ಕೊಡ್ತಾರ. ಅದೇ ಯಾವ ಊರಪ್ಪ ಅಂದ್ರೆ ಶಿವಪುರ ಅಂತ. ಈಗ ಅಂಬಿಗರ ಚೌಡಯ್ಯನವರು ಹುಟ್ಟಿದಾರಲ್ಲ, ಅವ್ರ ಹೆಸರು ಚೌಡದಾನಪುರ. ಅದ್ರ ಮೂಲ ಹೆಸರು ಚೌಡದಾನಪುರ ಅಲ್ಲ, ಅದ್ರ ಹೆಸರು ಶಿವಪುರ ಅಂತೇಳಿ. ಆ ಶಿವಪುರದಲ್ಲಿ ಇರ್ತಕ್ಕಂಥ ಎಲ್ಲ ಇಡೀ ಸರ್ವಸ್ವ ಜಮೀನನ್ನೇ ಅಂಬಿಗರ ಚೌಡಯ್ಯನವ್ರಿಗೆ ಕೊಡ್ತಾರ. ಆ ಅಂಬಿಗರ ಚೌಡಯ್ಯನವ್ರು ತಗೊಂಡ್ಕೊಂಡು ಅವರು ಸ್ವಂತ ಬಳಕೆ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಡೀ ಜನರಿಗೆ ಪ್ರತಿಯೊಬ್ಬರಿಗೆ ಜಮೀನ್ ಇಲ್ಲದವ್ರು ಜಮೀನ್ ಕೊಟ್ಟರು. ಅದಕ್ಕೋಸ್ಕರ ಚೌಡಯ್ಯ ಏನ್ ಮಾಡಿದ, ಜನರಿಗೆ ದಾನ ಮಾಡಿದ. ಅದಕ್ಕೋಸ್ಕರ ಅವನ ಹೆಸರಿನಾಗ ಚೌಡದಾನಪುರ ಅಂತ ಹೆಸರು. ಚೌಡದಾನಪುರ ಹೆಸರು ಏನಂತ ಅಂತಂದ್ರೆ ಚೌಡಯ್ಯನವರಿಗೆ ಆ ಇಡೀ ಊರು ಸಿಕ್ಕಿತ್ತಲ್ಲ, ಆ ಊರನ್ನ ಜನರಿಗೆ ದಾನ ಮಾಡಿದಕ್ಕಾಗಿ ಮುಂಚೆ ಶಿವಪುರ ಇತ್ತು. ಆ ಶಿವ ಕೊಟ್ಟಿದ್ದಾನ ನಿಮಗೆ ಕೊಡ್ತೀನಿ ಅಂತ ಜನರಿಗೆ ಕೊಟ್ಟಿದ್ದ ಆ ಶಿವಪುರವನ್ನ. ಅದಕ್ಕೆ ಜನ ಶಿವಪುರ ಬೇಡ ಚೌಡದಾನಪುರ ಅಂತ ಕರೆದ್ರು. ಅದೇ ಈಗಿನ ಚೌಡದಾನಪುರ. ಅಂತ ಶ್ರೇಷ್ಠ ಕಾಯಕ ವೃತ್ತಿಯನ್ನ ಅವ್ರು ಮಾಡ್ತಾ ಇದ್ರು. ಅವ್ರ ವಚನಗಳಲ್ಲಿ ಎಷ್ಟಿದೆ ಅಂತಂದ್ರೆ ವಿಡಂಬನೆ ಮಾಡ್ತಾರ. ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ವಿರುದ್ಧವಾಗಿತ್ತ ಆ ಸಮಾಜ, ದಲಿತರಿಗೆ ವಿರುದ್ಧವಾಗಿತ್ತು ಆ ಸಮಾಜ. ಬರೇ ಒಬ್ಬರು ಪರವಾಗಿ ಶರಣ ವೃತ್ತಿ ಅಂತಂದ್ರೆ ಬರೀ ವಚನಗಳಲ್ಲಿ ಬರೇ ದೈವ ಭಕ್ತಿ ಅಷ್ಟೇ ಅಲ್ಲ. ಆ ಸಮಯದಲ್ಲಿ ಸಮಾಜದಲ್ಲಿ ಎಷ್ಟು ಅಸಮಾನ ಇತ್ತು, ಆ ಸಮಯದಲ್ಲಿ ಜನರಿಗೆ ಎಷ್ಟೊಂದು ತೊಂದರೆ ಆಗ್ತಿತ್ತು, ಅದೆಲ್ಲವನ್ನ ಆ ವಚನಗಳಲ್ಲಿ ಬರೆದಿದ್ದಾರೆ. ಒಂದ್ ಕಡೆ ಅದ್ಭುತವಾಗಿ ಒಂದು ವಚನ ಬರೆದಾರೆ. ಏನಂದ್ರ ಆಧ್ಯಾತ್ಮಕ್ಕೆ ಎಷ್ಟು ಒತ್ತು ಕೊಟ್ಟಿದ್ರು ಅಂದ್ರೆ ತಳವಾರನ ಹೆಂಡತಿಯು ತಳವಿಲ್ಲದ ಕೊಡವನ್ನು ತೆಗೆದುಕೊಂಡು ಜಿಲಿಯಿಲ್ಲದ ಬಾಯಿಗೆ ಹೋದಂತ. ತಳವಾರನ ಹೆಂಡತಿ ತಳವಿಲ್ಲದ ಕೊಡವನ್ನು ತೆಗೆದುಕೊಂಡು ಜಿಲಿಯಿಲ್ಲದ ಬಾಯಿಗೆ ಹೋದರು. ಜಿಲಿ ಇಲ್ಲದ ಬಾವಿಯ ಬುಡದಲ್ಲಿ ಬುಡ ಇಲ್ಲದ ಮರ ಹುಟ್ಟಿತು. ಬುಡ ಅಂದ್ರೆ ಬಡ್ಡಿನೇ ಇಲ್ಲ, ಆ ಬುಡ ಇಲ್ಲದ ಮರ ಹುಟ್ಟಿತು. ಆ ಬುಡವಿಲ್ಲದ ಮರದ ಮೇಲೆ ರೆಕ್ಕೆ ಇಲ್ಲದ ಪಕ್ಷಿ ಕುಂತಿತ್ತು. ಆ ರೆಕ್ಕೆ ಇಲ್ಲದ ಪಕ್ಷಿಯನ್ನ ಕಣ್ಣಿಲ್ಲದವ ನೋಡಿದಂತ, ಆ ಕಣ್ಣಿಲ್ಲದವ ಕೈಯಿಲ್ಲದವ ನೀಡಿದಂತ, ಕೈಯಿಲ್ಲದವ ಪಕ್ಷಿಗೆ ಬಾಣ ಹೊಡೆದ ನಮ್ಮ ಅಂಬಿಗರ ಚೌಡಯ್ಯ. ಅಂತ ವಚನ ಅವರು. ಇದರ ಅರ್ಥ ಏನಂತಂದ್ರ ಕಣ್ಣಿಲ್ಲದ ಮರಕ್ಕೆ ಸಾಧ್ಯನೂ ಇಲ್ಲ, ಕೈಯಿಲ್ಲದ ಬಾಣ ಹೊಡೆಯಕ್ಕೆ ಸಾಧ್ಯನೂ ಇಲ್ಲ, ಬುಡ ಇಲ್ಲದ ಮರ ಬೆಳೀತದನೂ ಇಲ್ಲ. ಅವ್ರ ವಚನಗಳಲ್ಲಿ ಯಾವ ತರ ಅರ್ಥ ಇತ್ತು ಅಂತಂದ್ರೆ ಅವರ ಒಂದು ಆಧ್ಯಾತ್ಮ ಸೃಷ್ಟಿ ಅವ್ರ ಪಕ್ವತೆ ಕೊಂಡಿದ್ರು. ಫುಲ್ ಅವ್ರ ಮೈಂಡ್ ಯಾವ ತರ ಇತ್ತು ಅಂತಂದ್ರೆ ಅವರ ಆತ್ಮ ಎಲ್ಲೆಡೆ ಸೆಳಿತಾ ಇತ್ತು. ಅಂತ ಒಂದು ಶ್ರೇಷ್ಠವಾದಂತ ತತ್ವಜ್ಞಾನಿ ಅವ್ರಾಗಿದ್ರು. ಬಸವಣ್ಣನೇ ಭಕ್ತ ಅಲ್ಲಮನೆ ಜಂಗಮ ಹಾಕೊಂಡ್ರು. ಯಾಕಂತಂದ್ರೆ ಬಸವಣ್ಣನವ್ರು ಅವ್ರೆಲ್ಲರೂ ಅವಾಗ ದೇವ್ರ ತರ ನೋಡ್ತಾ ಇದ್ರಲ್ಲ. ಇವರು ಬಸವಣ್ಣನವರು ಹೂವಿನ ಮಳೆ ಕರೆದು ಕಲ್ಯಾಣಕ್ಕೆ ಸ್ವಾಗತ ಮಾಡ್ತಾರಲ್ಲ, ಅದಕ್ಕ ಬಸವಣ್ಣ ಭಕ್ತ, ನನ್ಗ ಭಕ್ತ ತರ ನೋಡಕತ್ತಾರ ಅವರು. ಬಸವಣ್ಣ ನನ್ನ ದೇವ್ರು ನೋಡಿದ. ಅದಕ್ಕೆ ಬಸವಣ್ಣ ಅವ್ರು ಹೇಳ್ತಾರ ಒಂದ್ ಕಡೆ, ಅರಿತಡೆ ಶರಣ ಮರೆತಡೆ ಮಾನವ. ಅರಿತಿದ್ರು ಬಸವಣ್ಣವ್ರು ಏನಂತ, ನೀವೆಲ್ಲ ಶಿವನ ಮಕ್ಕಳು, ನಾನು ನಿಮ್ಮ ಭಕ್ತ ಅಂತ ಹೇಳ್ತಿದ್ರು. ಅಂಬಿಗರ ಚೌಡಯ್ಯನವರ ಅಂತಿಮ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತಾ. ಇಂಥ ಶರಣರು ಎಲ್ಲರೂ ಸೇರಿದ್ದು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಂತ ಈ ಸಮಾಜದಲ್ಲಿರ್ತಕ್ಕಂಥ ಕೆಲವು ಅನಿಷ್ಟ ಜೀವಿಗಳು, ಅನಿಷ್ಟ ಬುದ್ಧಿಜೀವಿಗಳು, ಅನಿಷ್ಟ ಪದ್ಧತಿಯನ್ನು ಆಚರಿಸುತ್ತಿದ್ದಂತ ಅವಿವೇಕಿಗಳು ಆ ಸಮಯದಲ್ಲಿ ಎಷ್ಟೋ ಜನ ಶರಣರನ್ನ ಕೊಲೆ ಮಾಡ್ತಾರ. ಸಿಕ್ಕಲ್ಲಿ ಅವರ ರುಂಡ ಕತ್ತರಿಸ್ತಾರೆ. ಎಷ್ಟೋ ಜನರನ್ನ ಅಲ್ಲಿ ನರಮೇಧವನ್ನು ಮಾಡಲಾಗುತ್ತೆ. ಆ ಸಮಯದಲ್ಲಿ ಎಷ್ಟೋ ಶರಣರು ಬಿಟ್ಟು ಹೋಗ್ತಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಳುವಿ ಅನ್ನುವಂತ ಸ್ಥಳಕ್ಕೆ ಹೋಗ್ತಾರ ಎಷ್ಟೋ ಜನ. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಹೋಗ್ತಾರ. ಅಂತ ಸಮಯದಲ್ಲಿ ಅಂಬಿಗರ ಚೌಡಯ್ಯನವರು ಎಲ್ಲಿ ಹೋಗ್ತಾರ, ಅಂತಿಮವಾಗಿ ಈಗಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರದ ಪಕ್ಕದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿ ದಡದಲ್ಲಿ ಹೋಗಿ ವಾಸ ಮಾಡ್ತಾರ. ಅವರೇ ಅಂತಿಮ ದಿನಗಳನ್ನ ಅಲ್ಲೇ ಕಳೀತಾರ, ಅಲ್ಲೇ ಅವರು ಜೀವ ಬಿಡ್ತಾರ. ಅಲ್ಲೇ ಪ್ರಸ್ತುತ ಅವರ ಸಮಾಧಿ ಇದೆ. ಇದು ಅವರ ಒಂದು ಜೀವನ ಸಂಗತಿ. ಅವರ ಬಗ್ಗೆ ಇನ್ನೂ ಇಷ್ಟು ಹೇಳಿದ್ರು ಕೂಡ ಸಮಯ ಸಾಲದಿಲ್ಲ. ಅಂತ ಅಂಬಿಗರ ಚೌಡಯ್ಯನವರ ಒಂದು
ಜೀವನದ ಒಂದು ಘಟನೆಯನ್ನು ನಾವು ತಿಳ್ಕೊಳ್ಬೇಕು ಪ್ರತಿನಿತ್ಯ. ಇದೇ ತರ ಶರಣರ ಒಂದು ಜೀವನವನ್ನು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಸ್ಮರಿಸುತ್ತಾ ಸತ್ಯ ಸಂದೇಶಗಳನ್ನ ಅಳವಡಿಸಿಕೊಳ್ತಾ ಮಿತ್ರಗಳನ್ನ ಮರೆಯುತ್ತಾ ಈ ಒಂದು ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯನವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ನಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ.